ಜಮಿಯಾ ಮಸೀದಿ ಎನ್ನುವಂಥದ್ದೇನು ಮಸೀದಿ ಇದೆ, ಅಲ್ಲಿ ಯಾವುದು ಊರಿಲ್ಲ, ಮನೆಗಳಿಲ್ಲ. ಅಲ್ಲಿ ಆ ಮಸೀದಿ ಸುತ್ತಲೂ ಸುತ್ತುತ್ತಾ ಇದ್ದೀರಿ, ಮೆರವಣಿಗೆ ಮಾಡ್ತಾ ಇದ್ದೀರಿ, ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಮಸೀದಿ ಒಳಗಡೆ ನುಗ್ಗಿ ಏನು ಮಾಡಬೇಕು ಅಂತ ಇದ್ದೀರಿ? ಕಲ್ಲೊಡಿಬೇಕು ಅಂತ ಇದ್ರಿ. BJP ಅಂಗಸಂಸ್ಥೆಗಳೇನಿದ್ದಾವೆ, RSS, ಬಜರಂಗ್ ದಳ, ಶ್ರೀರಾಮ್ ಸೇನೆ, ಇಂಥವ್ರನ್ನ ಮುಂದೆ ಬಿಟ್ಟು ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂಥದ್ದಕ್ಕೆ ಈಗಾಗಲೇ ಪ್ರಯತ್ನ ಶುರು ಮಾಡಿದ್ದಾರೆ. ಮೊನ್ನೆ 23ನೇ ತಾರೀಕು ಹನುಮ ಜಯಂತಿ ಕಾರ್ಯಕ್ರಮ ಶ್ರೀರಂಗಪಟ್ಟಣದಲ್ಲಿ ಏನು ಮಾಡಿದ್ರು, ಹನುಮ ಜಯಂತಿ ಕಾರ್ಯಕ್ರಮ ಎಲ್ಲ ಕಡೆ ನಡೆಯುತ್ತೆ. ಹನುಮಂತನ ಪೂಜೆ ಮಾಡುವಂಥದ್ದು BJPಯವರು ಅಲ್ಲ, ಇತರೆ ಸಮುದಾಯದವರು. BJPಯವರಿಗೂ ಹನುಮನಿಗೂ ಭಾಳ ದೂರ. ಆದರೆ ಆ ಬ್ಯಾಕ್ವರ್ಡ್ ಕಮ್ಯುನಿಟಿನ ಓಲೈಸಬೇಕು ಅನ್ನೋಂಥ ಏಕೈಕ ಉದ್ದೇಶದಿಂದ ಹನುಮ ಜಯಂತಿಯನ್ನು ಇತ್ತೀಚಿನ ದಿನಗಳಲ್ಲಿ ಕತ್ತಿಗೆ ಶಾಲ ಹಾಕ್ಕೊಂಡು, ಕೇಸರಿ ಶಾಲ ಹಾಕ್ಕೊಂಡು ಅದನ್ನು ಕೇಸರೀಕರಣ ಮಾಡ್ತಾ ಇದ್ದಾರೆ. ನಾವು ಕಾಣಬಹುದು. ಶ್ರೀರಂಗಪಟ್ಟಣದಲ್ಲಿ ಒಂದು ದೊಡ್ಡ ಮೆರವಣಿಗೆ ಮಾಡೋದು. ಯಾರು ಮಾಡಬೇಕು? ಆಯಾ ತಾಲೂಕುಗಳಲ್ಲಿ ಮಾಡ್ತಾ ಇದ್ದಾರೆ, ಆಯಾ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ, ಆಯಾ ಜನಗಳು, ಲೋಕಲ್ ಪೀಪಲ್ ಸೇರಿಕೊಂಡು ಮಾಡುವಂಥ ಒಂದು ವ್ಯವಸ್ಥೆ. ಶ್ರೀರಂಗಪಟ್ಟಣಕ್ಕೆ ಬಂದವರು ಯಾರು? ಸುಮಾರು 3,500 ಜನ ಇದ್ದರು. 3,500 ಜನ ಇದ್ದರು. ಅವ್ರು ಯಾರು ಒಬ್ಬರು ಲೋಕಲ್ನವರಲ್ಲ. ಎಲ್ಲರನ್ನೂ ಕರಾವಳಿ ಪ್ರದೇಶದಿಂದ RSS ಕಾರ್ಯಕರ್ತರನ್ನ, ಬಜರಂಗ್ ದಳ ಕಾರ್ಯಕರ್ತರನ್ನ, ಶ್ರೀರಾಮ ಸೇನೆಯವ್ರನ್ನ, ನಿಮ್ಮ ಅಂಗಸಂಸ್ಥೆಯವ್ರನ್ನ ಕರ್ಕೊಂಬಂತು ನೀವು ಹನುಮ ಜಯಂತಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಹನುಮಂತನ ನೀವು ತಗೊಂಡು ಮೆರವಣಿಗೆ ಮೂಲಕ ತಗೊಂಡು ಹೋಗುವಂಥ ಕೆಲಸ, ಒಂದು ವ್ಯವಸ್ಥೆ ಅದು. ಹನುಮಂತನ ಎಲ್ಲಿ ನೀವು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದ್ರಿ? ನಿಮ್ಮ ಉದ್ದೇಶ ಏನಾಗಿತ್ತು? ಪೊಲೀಸ್ ಪರ್ಮಿಷನ್ ಕೊಟ್ಟಿದ್ದು ಎಲ್ಲಿಂದ ಎಲ್ಲಿಗೆ, ಯಾವ ಎಂಡಿಂದ ಯಾವ ಎಂಡ್ಗೆ? ನೀವು ಮಾಡಿದ್ದೇನೋ? ಜಮಿಯಾ ಮಸೀದಿ ಎನ್ನುವಂಥದ್ದೇನು ಮಸೀದಿ ಇದೆ, ಅಲ್ಲಿ ಯಾವುದು ಊರಿಲ್ಲ, ಮನೆಗಳಿಲ್ಲ. ಅಲ್ಲಿ ಆ ಮಸೀದಿ ಸುತ್ತಲೂ ಸುತ್ತುತ್ತಾ ಇದ್ದೀರಿ, ಮೆರವಣಿಗೆ ಮಾಡ್ತಾ ಇದ್ದೀರಿ, ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಮಸೀದಿ ಒಳಗಡೆ ನುಗ್ಗಿ ಏನು ಮಾಡಬೇಕು ಅಂತ ಇದ್ದೀರಿ? ಕಲ್ಲೊಡಿಬೇಕು ಅಂತ ಇದ್ರಿ. 1,700 ಜನ ಪೊಲೀಸು ನಿಮ್ಮನ್ನು ತಡೆಯುವಂಥದ್ದಕ್ಕೆ. ಇದು ಹಿಂದೆ ಇದ್ದೇ ಇದ್ದಂಥ ಹುನ್ನಾರ ಆದರೂ ಏನು? ಭಾಳ ಸ್ಪಷ್ಟವಾಗಿದೆ. ಜನಸಾಮಾನ್ಯರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ವಿನಂತಿ ಮಾಡ್ಕೊತೀವಿ, ದಯಮಾಡಿ ಯಾವ ಕಾರಣಕ್ಕೂ ಇನ್ನು 3-4 ತಿಂಗಳು, ಲಾಸ್ಟ್ ಟೈಮ್ ಅಸೆಂಬ್ಲಿ ಚುನಾವಣೆಯಲ್ಲಿ ಏನೆಲ್ಲ ಪ್ರಯತ್ನ ಮಾಡಿದ್ರು ಅದು ಡಬ್ಬಲ್ಲ ಪ್ರಯತ್ನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಉದ್ರೇಗ ಆಗಲಿಲ್ಲ. ಮೈನಾರಿಟೀಸ್ಗೆ ನಾವು ಈ ರಾಜ್ಯದ ಜನತೆ ಅಭಾರಿಯಾಗಿದ್ದೀವಿ. ಆಮೇಲೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು. ಎಲ್ಲೂ ಇವರ ಪ್ರಚೋದನಕ್ಕೆ ನೀವು ಉದ್ವೇಗ ಆಗಿ ಇನ್ನೇನೋ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಅದೇ ರೀತಿ ಇವರು ದಯಮಾಡಿ ವರ್ತಿಸಿ. ಚುನಾವಣೆಗಾಗಿ ನೀವು ಯಾವ ಲೆವೆಲ್ಗೆ ಬೇಕಾದ್ರೂ ಮುಂದಿನ ದಿನಗಳಲ್ಲಿ ಹೋಗ್ತಾರೆ ಇವರು. ಒಂದು ಇಬ್ಬರು ಹಿಂದೂಗಳನ್ನು ಇವರೇ ಹೊಡೆದ್ಬಿಟ್ಟು ಮುಸ್ಲಿಮ್ಸ್ ಹೊಡೆದ್ರು ಅಂತ ಬಿಂಬಿಸುವಂಥ ಕೆಲಸವನ್ನು ಮಾಡುವಂಥದ್ದು ಕೂಡ ಇವರ ಅಜೆಂಡಾದಲ್ಲಿದೆ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಇದನ್ನು ಕಿಡಿ ಒತ್ತಿಸಿ ಪಾರ್ಲಿಮೆಂಟ್ ಚುನಾವಣೆಗೆ ಇವರ ಬೆಳೆಕಾಳು ಬೇಯಿಸ್ಕೊಬೇಕು, ಒಂದಷ್ಟು ಸೀಟ್ಗಳನ್ನ ಗೆಲ್ಲಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಇವರ ಯೋಗ್ಯತೆಗೆ ಇಲ್ಲಿವರೆಗೂ 9.5 ವರ್ಷದಿಂದ ಕೇಂದ್ರದಿಂದ ಏನೆಲ್ಲ ತಗೊಂಬಂದರು, ಯಾವ ಯೋಜನೆಗಳು ಕೊಟ್ಟರು, ದೇಶದಲ್ಲಿ ಎಷ್ಟು ಡ್ಯಾಮ್ಗಳನ್ನ ಕಟ್ಟಿದ್ರು, ಎಷ್ಟು ಕಾರ್ಖಾನೆಗಳನ್ನು ಇವರು ಸೃಷ್ಟಿ ಮಾಡಿದ್ರು, ಎಷ್ಟು ಜನಕ್ಕೆ ಇವರು ಉದ್ಯೋಗ ಕೊಟ್ಟರು ಅನ್ನುವಂಥದ್ದು ಹೇಳ್ಕೊಂಡು ಹೋಗಲಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಸ್ಲೋಗಾನ್ಗಳು ಹೇಳ್ಕೊಂಡು ಸತ್ಕೊಂಡು ಕೂತ್ಕೊಂಡವ್ರೆ. ಅದೇನು ಅಂತ ಹೇಳ್ರಿ. ಸಬ್ಕಾ ಸಾಥ್ ಅಂದ್ರೇನು, ಸಬ್ಕಾ ವಿಕಾಸ್ ಅಂದ್ರೇನು, ಯಾರಿಗೆ ವಿಕಾಸ ಆಗ್ತಾ ಇದೆ, ಯಾರನ್ನ ಮನೆ ಹಾಳು ಮಾಡ್ತಾ ಇದ್ದೀರಿ, ಯಾರನ್ನ ಕೊಲ್ತಾ ಇದ್ದೀರಿ ಅನ್ನುವಂಥ ದಯಮಾಡಿ ಹೇಳಿ. ಹೇಳ್ಬಿಟ್ಟು ಅದ್ರ ಬೇಸಿಸ್ ಮೇಲೆ ಚುನಾವಣೆ ಮಾಡಿ ಜನಗಳು ನೀವು ಓಟ್ ಹಾಕಿದ್ರೆ ಓಟ್ ಹಾಕ್ಸ್ಕೊಳ್ಳಿ, ಸಮಸ್ಯೆ ಏನು?